ಹಾಸನದಲ್ಲಿ ಗರಿಗೆದರ್ತಾ ಇದೆ ಚುನಾವಣೆಯ ಚಟುವಟಿಕೆ. ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಹಾಸನಕ್ಕೆ ಮೋದಿ ಅವರನ್ನ ಕರೆತಂದು ಪ್ರಚಾರ ಮಾಡಲಿಕ್ಕೆ ಎಚ್.ಡಿ.ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿಕ್ಕೆ ಖುದ್ದು ಮೋದಿಯೇ ಬರ್ತಾರೆ. ಮೋದಿ ಆಗಮನ ಆಗತ್ತೆ. ಈ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರೇ ಖಚಿತಪಡಿಸಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಯುತ್ತೆ. ಹಾಸನ ಜಿಲ್ಲೆಯ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮೀಟಿಂಗ್ ಇದೆ. ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ JDS ಮುಖಂಡರ ಸಭೆ ನಡೆಯುತ್ತೆ. ಹಾಸನದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿಯೂ ಕೂಡ ಕಣದಲ್ಲಿರ್ತಾರೆ. ಆಲ್ಮೋಸ್ಟ್ ಈಗಾಗಲೇ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಮಿಂಚಿನ ಸಂಚಾರವನ್ನು ಶುರು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕ್ಷೇತ್ರದ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಇದರ ಜೊತೆ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿಯವರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹಾಸನಕ್ಕೆ ಬರ್ತಾರೆ. ಪ್ರಜ್ವಲ್ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಗೆಲ್ಲಿಸಲಿಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನ ಇದಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗ ಇನ್ನು ಹೆಚ್ಚಿನ ಬಲ ಸಿಕ್ಕಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಹುತೇಕ ಆಯ್ಕೆಯಾಗುವಂತಹ ಸಂಭವ ಇದೆ. ಇವತ್ತೊಂದು ಮಹತ್ವದ ಹೇಳಿಕೆಯನ್ನು ಕೂಡ TV5ಗೆ ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂಥದ್ದು. ಹಾಸನ ಜಿಲ್ಲೆಗೆ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವ ಹೇಳಿಕೆಯನ್ನು ಕೂಡ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ CM ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಕೂಡ ಬರ್ತಾ ಇದ್ದಾರೆ. ಎಲ್ಲ ಪಕ್ಷದ ಮುಖಂಡರನ್ನು ಕೂಡ ಸಭೆ ಕರೀಲಿಕ್ಕೆ ಒಂದು ಪ್ಲಾನ್ ಕೂಡ ಮಾಡಿರುವಂಥದ್ದು. ಯಾಕಂತಂದರೆ ಜಿಲ್ಲೆಗೆ ಮೋದಿಯನ್ನು ಕರೆಸಬೇಕು ಅನ್ನುವ ಮಹತ್ವದ ಪ್ಲಾನನ್ನು ಕೂಡ ಈಗಾಗಲೇ JDSನ ನಾಯಕರು ಮಾಡಿರುವಂಥದ್ದು. ಈಗಾಗಲೇ JDSನ ಭದ್ರಕೋಟೆ ಆಗಿರ್ತಕ್ಕಂತಹ ಹಾಸನ ಜಿಲ್ಲೆಗೆ ಮತ್ತೆ NDA ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಆಯ್ಕೆ ಆಗೋದು ಬಹುತೇಕ ಖಚಿತವಾಗುವಂತಹ ಸೂಚನೆ ಸಿಗುತ್ತಿದ್ದಂತೆ ಮೋದಿಯನ್ನು ಕರೆತರಲು ಈಗಾಗಲೇ JDSನ ನಾಯಕರು ಸಾಕಷ್ಟು ಪ್ಲಾನ್ ಮಾಡಿರುವಂಥದ್ದು. ಹಾಸನ ಜಿಲ್ಲೆಗೆ ಮೋದಿಯನ್ನು ಕರೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮೋದಿಯವರ ಜೊತೆ ಮಾತನಾಡ್ತಾರೆ. ಜೊತೆಗೆ BJPಯ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ವಿಜೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, R. ಅಶೋಕ್ ಇರ್ಬೋದು, ಹೀಗೆ ಎಲ್ಲ ನಾಯಕರುಗಳ ಜೊತೆ ಮಾತನಾಡ್ತಾರೆ ಅನ್ನುವ ಸುಳಿವನ್ನು ಕೂಡ ಸೂಚನೆಯನ್ನು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಿಟ್ಟುಕೊಟ್ಟಿರುವಂಥದ್ದು. ಒಟ್ಟಾರೆ ಹಾಸನದಲ್ಲಿ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತೊಮ್ಮೆ JDSನ ನಾಯಕರು ಮೋದಿಯನ್ನು ಕರೆತರಲಿಕ್ಕೆ ಸಾಕಷ್ಟು ಪ್ಲಾನ್ ಕೂಡ ಮಾಡ್ತಾ ಇರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯನ್ನು ಕರೆತರಲಿಕ್ಕೆ ಪ್ರಜ್ವಲ್ ರೇವಣ್ಣ ಕೂಡ ಸಾಕಷ್ಟು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಮೋದಿಯವರು ಬಂದರೆ ಸಾಕಷ್ಟು ಅನುಕೂಲವಾಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ TV5ಗೆ ಕೊಟ್ಟಿರುವಂಥದ್ದು. ಒಟ್ಟಾರೆ ಹಾಸನದಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಇನ್ನು ನಾಳೆ ಅಥವಾ ನಾಡಿದ್ದು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಬಹುತೇಕ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು ಅನ್ನುವ ಸೂಚನೆ TV5ಗೆ ಸಿಕ್ಕಿರುವಂಥದ್ದು. ಒಟ್ಟಾರೆ ಮೋದಿಯನ್ನು ಕರೆತರಲಿಕ್ಕೆ ನಾಳೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಸನದಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆಯಲಾಗ್ತಾ ಇರುವಂಥದ್ದು. ಈಗ ರೆಡ್ಡಿ ಸಾಹೇಬ್ರೇ ಇವಾಗ ಅವ್ರ ಯಾಕಂದ್ರೆ ನಾವು ಮಾತಾಡೋಕ್ಕಾಗಲ್ಲ, ದೊಡ್ಡವರೇ ಮಾತಾಡ್ಬೇಕು. ದೊಡ್ಡವರು ಅದನ್ನು ಮೋದಿ ಸಾಹೇಬ್ರವ್ರಿಗೆ ಮತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರಿಗೆ ಮತ್ತು ವಿಜೇಂದ್ರ ಸಾಹೇಬ್ರಿಗೆ ಮತ್ತು ಹಾಗೂ ಕುಮಾರಣ್ಣ ಎಲ್ಲರನ್ನೂ ಕೂಡ ಕರೆದು ಒಂದು ದೊಡ್ಡ ವೇದಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಇವಾಗ ಒಂದು ಪೂರ್ವಭಾವಿ ಸಭೆ ಕರಿತಾ ಇದ್ವಿ. ಕುಮಾರಣ್ಣ ಬರ್ತಿದ್ದಾರೆ. ಒಂದು ಪೂರ್ವಭಾವಿ ಸಭೆ ಕರೆದು ಎಲ್ಲ ಭಾಗದಿಂದನೂ ಏನಂದರೆ 10 ತಾಲೂಕಿಂದನೂ ಕೂಡ ಇವತ್ತು ಪೂರ್ವಭಾವಿ ಸಭೆಯ ಮುಖಾಂತರ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಯಾವ ರೀತಿ ಮುಂದೆ ಸಂಘಟನೆ ಮಾಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡಿದ್ವಿ ಈ ಒಂದು 45 ದಿನದ ಅವಕಾಶದಲ್ಲಿ ಅಂತೆಲ್ಲ ಚರ್ಚೆ ಮಾಡ್ತಾರೆ ಕುಮಾರಣ್ಣ ಬಂದು ಆಮೇಲೆ ಹಂಗೇನೆ ಎಲ್ಲ ರೀತಿಯೂ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡಿಸಿ ವಿಶ್ವಾಸ ಪಡೆಯುವಂಥ ಕೆಲಸನ ಮಾಡಿ ಮತ್ತೊಮ್ಮೆ ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದು ಚಾಲನೆ ಕೊಡ್ತಾ ಇದ್ದಾರೆ. ನಾಳೆ
ಒಂದು ತಿಂಗಳು ಬಿಟ್ಟು ಕರೆಸ್ತೀರಾ ಆ ಥರದ್ದೇನು ಇಲ್ಲ, ನಮ್ದಿರೋದು ಸರ್ ಇವಾಗ ನಮ್ಮದು ಒಂದು 3 ಪ್ರೋಗ್ರಾಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ನಮ್ಮ ಟೀಮ್ ಪ್ಲ್ಯಾನ್ ಪ್ರಕಾರ. ಅದನ್ನು ನಿಮಗೆ ಶೀಘ್ರದಲ್ಲೇ ಮಾಧ್ಯಮ ಮಿತ್ರರಿಗೆ ನಾವು ಮಾಹಿತಿ ತಲುಪಿಸೋಂಥ ಕೆಲಸನ ಮಾಡ್ತೀವಿ. ಹಾಗಾಗಿ ಅದನ್ನು 3 ಪ್ರೋಗ್ರಾಮಲ್ಲೂ ಯಾವ್ಯಾವ ಥರ ಜನ ಸೇರಿಸ್ಬೇಕು, ಹೆಂಗೆ ಮಾಡಬೇಕು, ಯಾಕಂದರೆ ನಮ್ಮದು ಆರ್ಗನೈಸೇಷನ್ಸ್ ದೊಡ್ಡದಿದೆ ಇಲ್ಲಿ. ಸೊ ಅದ್ರ ಜೊತೆ BJPನೂ ಸೇರಿರೋದ್ರಿಂದ ಈಗ ಇನ್ನೂ ಹೆಚ್ಚಿನ ಬಲ ಸಿಕ್ಕಿರೋದ್ರಿಂದ ಹಾಗಾಗಿ ನಮ್ಮ ಒಂದು ಶಕ್ತಿ ಮೀರಿ ಮಾಡಬೇಕಾಗಿದೆ. ಹಾಗಾಗಿ ಮೊದಲು ನಾವು